ನೀವೇ ತಾನೇ ಹೇಳಿದ್ರಿ ನನಗೋಸ್ಕರ ನೀವು ಚೇಂಜ್ ಆಗ್ತೀರಾ, ನನಗೆ ಹೇಗೆ ಬೇಕೋ ಹಾಗೆಲ್ಲ ಇರ್ತೀರಾ ಅಂತ. ಹಾಗಿದ್ಮೇಲೆ ನಂಗೆ ಹೇಗೆ ಬೇಕೋ ಹಾಗೆ ಇರಬೇಕಲ್ವಾ? ಮೊದಲು ತಿಂಡಿ ತಿನ್ನಿ. ಬಿಸಿ ಬಿಸಿಯಾಗಿ ತಿಂಡಿ ತಿಂದರೆ ದೇಹಕ್ಕೂ ಒಳ್ಳೆಯದು. ಅಲ್ಲ ರೀ, ಒಂದು 4 ವಸ್ತುಗಳು ಆ ಕಡೆ ಈ ಕಡೆ ಹೋದ ತಕ್ಷಣ ನೀವು ಅಷ್ಟೊಂದು ಹರ್ಟ್ ಆದರೆ ಹೇಗೆ? ಗೊತ್ತು, ಆ ವಸ್ತುಗಳ ಮೇಲೆ ನಿಮಗೆ ಅಗಾಧವಾದ ಪ್ರೀತಿ ಇದೆ. ಅದು ಯಾವಾಗಲೂ ನಿಮ್ಮ ಜೊತೆನೇ ಇರ್ತವೆ. ನೀವು ಅದನ್ನು ಕಂಟ್ರೋಲ್ ಮಾಡ್ತೀರಾ, ಯಾಕೆಂದರೆ ಅದಕ್ಕೆ ಜೀವ ಇಲ್ಲ. ನನಗೆ ಜೀವ ಇದೆಯಲ್ವಾ? ರೀ, ನೀವು ನಿಜವಾಗ್ಲೂ ಬದಲಾಗ್ತೀರಾ ನನಗೋಸ್ಕರ? ಅದನ್ನು ನಂಬೇಕಾ? ಚಿನ್ನು ಮರಿ, ಸಾರಿ ಜಾನ್ವಿ ಅವರೇ, ನಾನು ಹೇಳೋದನ್ನು ಸ್ವಲ್ಪ ಕೇಳಿ. ಇವಾಗ ಕೇಳೋದಕ್ಕೆ ಹೇಳೋದಕ್ಕೆ ಸಮಯವಲ್ಲ, ತಿಂಡಿ ತಿನ್ನುವ ಸಮಯ. ರೀ ನೋಡಿ, ನಮ್ಮ ಮಧ್ಯ 4 ವಸ್ತುಗಳು ಬರಬಾರ್ದು, ಅದು ಮುಖ್ಯ ಅಲ್ಲ. ನನಗೆ ನೀವು, ನಿಮಗೆ ನಾನು, ಅಷ್ಟೇ ಮುಖ್ಯ. ಅಲ್ಲ, ನೀವು ವಸ್ತುಗಳನ್ನು ಬದಲಾಯಿಸಿದ ಥರ ನನ್ನನ್ನು ಬದಲಾಯಿಸ್ಬಿಡ್ತೀರಾ? ನೋಡಿ, ನನ್ನ ಪ್ರಾಣ ಹೋದರೂ ನಾನು ಹಾಗೆ ಮಾಡೋದಿಲ್ಲ ಅಂತ ನಿಮಗೆ ಹೇಳಿದ್ದೀನಲ್ಲ. ಅಂದಮೇಲೆ ಯಾಕೆ ಟೆನ್ಷನ್ನು? ಆರಾಮಾಗಿ ಖುಷಿಯಿಂದ ತಿಂಡಿ ತಿನ್ನಿ. ನೀವು ತಿಂಡಿ ಮಾಡ್ತೀರಿ, ನಾನು ಅಷ್ಟರಲ್ಲಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಚಂದನ, ಇವರೇ ನೀನು ಹುಡ್ಕೊಂಡು ಬಂದಿರೋದು. ನೀವು ಯಾರಂತ ಗೊತ್ತಾಗಿಲ್ಲ. ಪುರೋಹಿತರೆ, ನೀವು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೀರಾ. ನಾನು ಹುಡ್ಕೊಂಬಂದಿರೋ ಹುಡುಗಿ ಇವರಲ್ಲ. ಅವಳು ನಮ್ಮನೆ ಹುಡುಗಿ, ನಮ್ಮನೆ ಮಗಳು ಚಂದನ. ನೋಡಿ, ಚಂದನ ಅಂತ ಈ ದೇವಸ್ಥಾನದಲ್ಲಿ ಇದೊಂದೇ ಹುಡುಗಿ ಇರೋದು. ನೀವು ವಿಳಾಸ ತಪ್ಪಂದಿರಬೇಕು, ಸರಿಯಾಗಿ ವಿಚಾರಿಸಿ. ಚಂದನ, ನೀವು ಹೋಗಮ್ಮ. ಇಲ್ಲ ಪುರೋಹಿತರೆ, ನನ್ನ ತಂದೆ, ಮಗ, ಸೊಸೆ ಎಲ್ಲರೂ ಇದೇ ದೇವಸ್ಥಾನಕ್ಕೆ ಬಂದು ಅವಳನ್ನು ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಈ ವಿಳಾಸ ಸರಿಯಾಗಿದೆ, ಇದೇ ದೇವಸ್ಥಾನನೇ. ಒಂದು ನಿಮಿಷ ಇರಿ. ಈ ಹುಡುಗಿನ? ಹೌದು ಪುರೋಹಿತರೆ, ಇವಳೇನೆ. ಎಲ್ಲಿದ್ದಲ್ಲ ಹೇಳಿ? ಮೊನ್ನೆ ದೇವಸ್ಥಾನಕ್ಕೆ ಬಂದಿದ್ರು, ಆಮೇಲೆ ಹೊರಟ್ಬಿಟ್ರು. ಇದೇನು ಉಳ್ಕೊಂಡಿಲ್ಲ, ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆನೂ ಇಲ್ಲ. ನಿಮ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ ಅಂತ ಅನ್ಸುತ್ತೆ. ನಾನೇನು ಬರ್ತೀನಿ. ವಿಶ್ವ ಹೇಳಿದ್ದು ಇದೇ ದೇವಸ್ಥಾನ, ಚಂದನ ಇದೇ ದೇವಸ್ಥಾನದಲ್ಲಿ ಇದ್ದಾಳೆ ಅಂತಲೂ ಹೇಳಿದ್ದಾನೆ. ಏನೋ ವಿಷಯ ಬೇರೆ ಇದೆ ಅಂತ ಅನಿಸುತ್ತೆ. ಇವ್ರು ನೋಡಿದ್ರೆ ಇಲ್ಲ ಅಂತಿದ್ದಾರಲ್ಲ, ಅವನಿಗೆ ಫೋನ್ ಮಾಡ್ತೀನಿ. ಮಾವ, ಹೇಗಿದ್ದೀರಿ ಮಾವ? ಚೆನ್ನಾಗಿದ್ದೀನಿ. ನೀವು ಯಾವಾಗಲೂ ಚೆನ್ನಾಗಿರ್ಬೇಕು ಮಾವ. ನಿಜವಾಗ್ಲೂ ನೀವು ನಮ್ಮ ಪಾಲಿನ ದೇವರು. ನಮ್ಮ ಜೀವನದಲ್ಲಿ ಮತ್ತೆ ಖುಷಿ ಏನಾದ್ರು ಬಂದಿದೆ ಅಂದರೆ ಅದಕ್ಕೆ ನೀವೇ ಕಾರಣ ಮಾವ. ಯಾಕಪ್ಪ, ಏನೇನೋ ಮಾತಾಡ್ತಿದ್ಯಾ? ಇರೋದನ್ನು ಹೇಳ್ತಾ ಇದ್ದೀನಿ ಮಾವ. ಇಷ್ಟು ದಿನ ತೀರ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡಿದ್ದೆ ನಮ್ಮ ತಂಗಿನ ನೀವು ಜೋಪಾನವಾಗಿ ಸಾಕಿದ್ದೀರಾ, ಅವಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಇದಕ್ಕೆ ಕಾರಣ ನೀವೇ ಅಲ್ವಾ ಮಾವ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಿನ್ನ ತಂಗಿನ? ಹಾಂ. ಯಾರು? ನಾನು ಕಾಪಾಡಿದ್ದೀನ? ಹೌದು ಮಾವ, ನಾನು ಆಶ್ರಯ ಕೊಟ್ಟಿದ್ದೀನಿ. ಹಾಂ. ಯಾಕಪ್ಪ, ಏನೇನೋ ಮಾತಾಡ್ತಿದ್ಯಾ? ನಿನ್ನ ತಂಗಿ ಯಾಕೆ ನನ್ನ ಮನೇಲಿರ್ತಾಳೆ? ಇದೇನಪ್ಪ ಇವರು ಇಷ್ಟು ದಿನ ಮನೇಲಿ ಇಟ್ಕೊಂಡಿದ್ರು, ನಿನ್ನ ತಂಗಿ ಯಾಕೆ ನಮ್ಮನೇಲಿ ಇರ್ತಾಳೆ ಅಂತಿದ್ದಾರೆ? ಮೋಸ್ಟ್ಲಿ ನಮ್ಮ ಜಾನು ಇವ್ರ ತಂಗಿ ಮಗಳು ಅನ್ನೋದು ಇವ್ರಿಗೆ ಗೊತ್ತಿಲ್ವಾ ಅಂತ. ಇದೇನು ಮಾವ ಹೀಗೆ ಹೇಳ್ತಿದ್ದೀರಾ? ನಿಮ್ಮ ಮನೆಯಲ್ಲಿ ಒಬ್ಳು ಹುಡುಗಿ ಇದ್ಲಲ್ಲ, ಅವಳೇ ನನ್ನ ತಂಗಿ ಜಾನು. ಅವಳು ಎಷ್ಟು ದಿನ ತೀರ್ ಹೋಗಿದ್ದಾಳೆ ಅಂತ ಅಂದ್ಕೊಂಡಿದ್ವಿ. ನಮ್ಮ ಅಪ್ಪ ಅಮ್ಮ ಅಂತೂ ದಿವಸ ಕಣ್ಣೀರಾಗ್ತಿದ್ರು. ಅವಳು ಮತ್ತೆ ನಮಗೆ ಸಿಕ್ಕಿದೆ ನಿಮ್ಮಿಂದಮ್ಮವ. ಎಷ್ಟು ವಿಚಿತ್ರ ಅಂದರೆ ಅವಳು ತಾತನ ಮನೇಲೇ ಇದ್ದಾಳೆ, ಮಾವನ ಮನೇಲೇ ಇದ್ದಾಳೆ ಅಂತ ಅವಳಿಗೆ ಗೊತ್ತಿಲ್ಲ. ಇನ್ನೊಂದು ವಿಚಿತ್ರ ಏನಪ್ಪ ಅಂದರೆ ಅವಳು ನಿಮ್ಮ ತಂಗಿ ಮಗಳು ಅಂತ ನಿಮಗೆ ಗೊತ್ತಿಲ್ಲ. ಸಂಬಂಧದಲ್ಲಿ ಒಂದೇ ರಕ್ತ ಆದರೂ ಯಾರಿಗೆ ಯಾರು ಏನಾಗಬೇಕು ಅಂತ ಗೊತ್ತಿಲ್ಲದೆ ಒಟ್ಟಿಗೆ ಇರೋದಿದೆಯಲ್ಲ,
ಎಷ್ಟು ವಿಚಿತ್ರ ಅಲ್ವಾ ಮಾವ ಇದು? ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ? ಇವಳೇನಾ? ಹೌದು ಮಾವ, ಇವಳೆ ನನ್ನ ತಂಗಿ ಜಾನುವೆ. ಮಾವ, ಯಾಕೆ ಹಿಂಗೆ ನಿಂತ್ಬಿಟ್ರೆ? ನಮ್ಮನೆ ಇಲ್ಲೇ ಇರೋದು, ಬನ್ನಿ ಹೋಗೋಣ. ಬರ್ತೀನಿ, ಆದರೆ ನಿಮ್ಮ ಮನೆಗಲ್ಲ, ನಿಮ್ಮ ಅಮ್ಮನ ಮನೆಗೆ. ಎಲ್ಲಿ ಅವಳ ಮನೆ? ಯಾಕೆ ಮಾವ? ಮಾತಾಡೋತಿದೆ, ಹೇಳೋ. ಅಲ್ಲೇ ಹೋಗಲಿ, ನನಗೇನಂತೆ. ಕಾಫಿ ಟೀ ಸ್ನ್ಯಾಕ್ಸು ದುಡ್ಡು ಉಳಿಯುತ್ತೆ. ಮಾವ, ರೇ ಮಾವ, ಏನಪ್ಪ ಇವರು ಒಳ್ಳೆ ಬಿರುಗಾಳಿ ತಲ ಹೊಟ್ಟೋದ್ರು. ಇವ್ರು ಹೆಂಗಾದ್ರೂ ಹೋಗ್ಲಿ, ಒಟ್ಟಲ್ಲಿ ನಮ್ಮ ಜೀವನದಲ್ಲಿ ಇವರಿಂದ ತಂಗಾಳಿ ಬಿಸಿರೇ ಸಾಕೋದೇ. ಹಾಂ, ನಾನು ಈಗ ಮನೆಯಿಂದ ಹೊರಡ್ತಾ ಇದ್ದೀನಿ. ಐ ಶುಡ್ ಬಿ ದೇರ್ ಅನ್ ಅಬೌಟ್ ಹಾಫ್ ಅನ್ ಅವರ್. ಥ್ಯಾಂಕ್ ಯು. ರೀ, ಊಟ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಒಂದು ಬಿಡ್ದ ಹಾಗೆ ಖಾಲಿ ಮಾಡ್ಕೊಂಡು ಬರಬೇಕು. ಕೆಲಸ ಜಾಸ್ತಿ ಇತ್ತು, ವರ್ಕ್ ಪ್ರೆಷರಿಂದ ಏನೂ ತಿನ್ನೋಕ್ಕಾಗಲಿಲ್ಲ, ನಿಮ್ಮ ಯೋಚನೆಯಿಂದ ಏನೂ ತಿನ್ನೋಕ್ಕಾಗಿಲ್ಲ, ಅವೆಲ್ಲ ಯಾವ ಕತೆಗಳು ಹೇಳೋ ಹಾಗಿಲ್ಲ. ಇಷ್ಟು ದಿವಸ ನೀವು ಸರಿಯಾಗಿ ಆಫೀಸ್ ಕಡೆ ಗಮನ ಕೊಟ್ಟಿಲ್ಲ ಅಂತ ನನಗೆ ಗೊತ್ತು. ಹಾಗಾಗಿ ಆರಾಮಾಗಿ ಕೆಲಸ ಮಾಡಿಕೊಂಡು ತಿನ್ಕೊಂಡು ಬನ್ನಿ. ಸರಿ, ನಾನು ಆಗಾಗ ನಿಮಗೆ ಫೋನ್ ಮಾಡ್ತಿರ್ಬೋದಾ? ಯಾಕೆ, ನನ್ನ ಮನೆಯಿಂದ ಎಲ್ಲಾದರೂ ಓಡೋಗ್ಬಿಟ್ಟಿರ್ತೀನಿ ಅಂತನಾ? ಹಾಗಲ್ಲ ನೋಡಿ, ಎಷ್ಟೇ ಪ್ರೆಷರ್ ಇದ್ದರೂ ನಿಮ್ಮ ಜೊತೆ ಒಂದ್ಸಲಿ ಮಾತಾಡಿದ್ರೆ ಸಾಕು, ನಾನು ಕೂಲ್ ಆಗಿಬಿಡ್ತೀನಿ. ಅದಕ್ಕೆ ಕೇಳಿದೆ. ಕೂಲ್ ಆಗೋದಕ್ಕೆ ಮಾಡ್ಬೋದು, ಆದರೆ ನನ್ನ ಫೂಲ್ ಮಾಡೋಕ್ಕಂತೂ ಮಾಡಬೇಡಿ. ಸುಮ್ಮನೆ ತಮಾಷೆ ಮಾಡ್ದೆ ಅಷ್ಟೆ. ಎಷ್ಟು ಬೇಕಾದರೂ ಫೋನ್ ಮಾಡ್ಬೋದು. ಸರಿ, ಏನು ಹುಡುಕ್ತಿದ್ದೀರಾ? ಕೀನಾ? ಹಾಂ, ಅದಿಲ್ಲಿದೆ. ಇದಿನ್ಮೇಲೆ ನಿಮ್ಮ ಹತ್ರ ಇರಲ್ಲ. ಇನ್ಮೇಲೆ ಲಾಕ್ ಮಾಡಿಕೊಂಡು ನನ್ನ ಮನೆ ಒಳಗಡೆನೆ ಬಿಟ್ಟು ಏನು ಬೇಕಾದರೂ ಹೇಳಿ ನಾನೇ ತಂದ್ಕೊಡ್ತೀನಿ ಅನ್ನೋ ಕಾಲ ಎಲ್ಲ ಮುಗ್ದೋಯ್ತು. ಇನ್ಮೇಲೆ ಏನೇ ಬೇಕಿದ್ರೂ ನಾನೇ ಹೊರಗಡೆ ಹೋಗಿ ತೊಗೊಂಡು ಬರ್ತೀನಿ, ಎಲ್ಲಿ ಬೇಕಾದರೂ ಓಡಾಡ್ತೀನಿ. ರೈಟ್. ನಾನು ಆಗಲೇ ಹೇಳಿದ್ನಲ್ಲ ಚಿನ್ನಮರಿ, ಇನ್ಮೇಲೆ ನನ್ನಿಂದ ನಿಮಗೆ ಯಾವ ರೆಸ್ಟ್ರಿಕ್ಷನ್ಸು ಇರೋದಿಲ್ಲ. ಇನ್ಮೇಲೆ ನೀವು ಸ್ವಚ್ಛಂದವಾದ ಆಕಾಶದಲ್ಲಿ ಹಾರಾಡೋ ಹಕ್ಕಿ, ಫ್ರೀ ಬರ್ಡ್. ಆದರೆ ಹೊರಗೆ ಹೋದಾಗ ಸ್ವಲ್ಪ ಜೋಪಾನವಾಗಿರಿ.